ಸ್ಟೂಡೆಂಟ್ಸ್, ನೀವು ಪ್ರಾಪರ್ ಸೀರಿಯಸ್ ಆಗಿ ನೀಟ್ ಆಸ್ಪಿರೆಂಟ್ ಆಗಿದ್ರೆ ನಿಮ್ಗೋಸ್ಕರ ಈ ವಿಡಿಯೋ ಇದು. ಬಿಕಾಸ್ ಐ ನೋ ಮೈನ್ ತುಂಬಾ ಸ್ಟೂಡೆಂಟ್ಸ್ ಈಗ ಕನ್ಫ್ಯೂಸ್ ಆಗಿರ್ತಾರೆ. ಸರ್, ನಂದು ಮಾಕ್ ಪೇಪರ್ ಅಲ್ಲಿ ಬರೀ 300 ಮಾರ್ಕ್ಸ್ ಅಷ್ಟೇ ಬರ್ತಾ ಇದೆ ಅಂಡ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಸರ್? ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಯಾಕಂದ್ರೆ ಸದ್ಯಕ್ಕೆ ಆಲ್ ಆಫ್ ಯು ಮೈಟ್ ಬಿ ಅವೇರ್ ದಟ್ ನಂಗೆ ಫುಲ್ ಕನ್ಫ್ಯೂಷನ್ ಆಗಿದೆ ಸರ್. ಈ ನೀಟ್ ಜರ್ನಿನ ಸುಮ್ಮನೆ ಸ್ಟಾರ್ಟ್ ಮಾಡಿದೆ, ಬಟ್ ಎಲ್ಲೋ ಸ್ಟಕ್ ಆಗ್ಬಿಟ್ಟಿದ್ದೀನಿ ನಾನೀಗ, ಮುಂದೆ ಹೋಗಕ್ ಆಗ್ತಾ ಇಲ್ಲ ಸರ್. ನಾನು ನೀಟ್ ಜರ್ನಿಯಲ್ಲಿ ಏನ್ ಮಾಡ್ಬೇಕು? ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು ಫಸ್ಟ್ ಆಫ್ ಆಲ್, ರೈಟ್, ಎಲ್ಲರೂ ಕರೆಕ್ಟ್ ಕೇಳಿಸ್ಕೊಳ್ಳಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಸೀರಿಯಸ್ ಸ್ಟೂಡೆಂಟ್ಸ್. ನೀವು ಬರೀ ನೀಟ್ ಎಕ್ಸಾಮಿನೇಷನ್ ಸುಮ್ಮನೆ ಟೈಮ್ ಪಾಸ್ ಬರೆಯಂಗಾಗಿದ್ರೆ ನಿಮ್ಗಲ್ಲ ಇದು. ಓನ್ಲಿ ಫಾರ್ ಸೀರಿಯಸ್ ಸ್ಟೂಡೆಂಟ್ಸ್. ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಕರೆಕ್ಟ್ ಕೇಳಿಸ್ಕೊಳ್ಳಿ. ರೈಟ್, ಸದ್ಯಕ್ಕೆ ನಾನು ನಿಮ್ಗೆ ಕರೆಕ್ಟ್ ಆಗಿ ಈಗ 172 ಡೇಸ್ ಇದೆ ನಿಮ್ಮ ಹತ್ರ ನೀಟ್ ಎಕ್ಸಾಮ್ಗೋಸ್ಕರ. ಈ ನೆಕ್ಸ್ಟ್ 172 ಡೇಸ್ ಅಪ್ರಾಕ್ಸಿಮೇಟ್ಲಿ ಲೆಸ್ ದೆನ್ 6 ಮಂತ್ಸ್ ಟೈಮು. ಯಾವ ತರ ನೀವು ಪ್ರಿಪರೇಷನ್ ಮಾಡಿದ್ರೆ ಆ ನೀಟ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗಿ ಡಾಕ್ಟರ್ ಆಗ್ಬೋದು ನೀವು. ಓಕೆನಾ? ವೆರಿ 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 ಸೀರಿಯಸ್ ಸ್ಟ್ರಾಟಜಿ. ಏನಪ್ಪಾ? I have divided your entire preparation into 1, 2, 3, 4, 5 different phases. ನೀವು ಒಬ್ರು ನೀಟ್ ಸ್ಟೂಡೆಂಟ್ ಆಗಿದ್ರೆ ಸದ್ಯಕ್ಕೆ ನೀವು ಆಲ್ಮೋಸ್ಟ್ ಇಲ್ಲಿ ಬಂದಿರ್ತೀರಾ. ನೀವು ಎಲ್ಲಿ? ಫೇಸ್ 3 ಬಂದಿರ್ತೀರಾ. ಈ ಫೇಸ್ 1 ಮತ್ತೆ ಫೇಸ್ 2 ಹತ್ತತ್ರ ಮುಗ್ದೋಗಿರತ್ತೆ ನಿಮ್ದು. ವಾಟ್ ಇಸ್ ಫೇಸ್ 1 ಫೇಸ್ ಸ್ಟೂಡೆಂಟ್ಸ್? ವೆರಿ ಸಿಂಪಲ್. ಫೇಸ್ 1 is the foundation chapters. Cell, the unit of life, cell cycle and cell division, biomolecules, biology. ಐ ಬಿಲೀವ್ ನೀವೆಲ್ಲರೂ ಕೂಡ ಈ ಸ್ಟಾರ್ಟಿಂಗ್ ಫೌಂಡೇಶನ್ ನ ಎಲ್ಲೋ ಮುಗಿಸಿದೀರಾ. ನಿಮ್ ಸ್ಕೂಲಲ್ಲಿ ಆಗ್ಲಿ, ನನ್ನ ಆಗ್ಲಿ, ಇಲ್ಲಾಂದ್ರೆ ಟ್ಯೂಷನ್ ಅಲ್ಲಿ ಆಗ್ಲಿ, ಕೋಚಿಂಗ್ ಸೆಂಟರ್ ಆಗ್ಲಿ, ಎಲ್ಲೋ ಒಂದ್ ಕಡೆ ಓದಿರ್ತೀರಾ ನೀವು ಫೌಂಡೇಶನ್ ಚಾಪ್ಟರ್ಸ್ ನ. ರೈಟ್ ನೌ ಸದ್ಯಕ್ಕೆ ನೀವು ದಿಸ್ ಮಂತ್ ಯು ಶುಡ್ ಬಿ ಫೋಕಸಿಂಗ್ ಆನ್ ಕಾನ್ಸೆಪ್ಚುಯಲ್ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್, ನಿಮ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿಯಲ್ಲಿ ದೇರ್ ಆರ್ ಮಲ್ಟಿಪಲ್ ಚಾಪ್ಟರ್ಸ್. ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ನ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಬೈಹಾರ್ಟ್ ಮಾಡಿದ್ರೆ ನಡೆಯಲ್ಲ. ಅಲ್ಲಿ ಏನು ಮಾಡಿದ್ರೆ ಬೈಹಾರ್ಟ್ ಮಾಡಿದ್ರೆ ನಡೆಯಲ್ಲ. ಫಾರ್ ಎಕ್ಸಾಂಪಲ್, ಮಾಲಿಕ್ಯೂಲ್ ಬೇಸ್ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ರೈಟ್, ಕೆಮಿಸ್ಟ್ರಿಯಲ್ಲಿ, ಫಿಸಿಕ್ಸ್ ಅಲ್ಲಿ. ಸೊ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ವಿತ್ ಟರ್ಮ್ಸ್ ಆಫ್ ಕಾನ್ಸೆಪ್ಚುಯಲ್. ಸೊ ನೀವು ಈ ಪಾರ್ಟ್ ಅಲ್ಲಿ ನೀವು ಇರ್ತೀರಾ ಎಲ್ಲರೂ ಕೂಡ ಆಲ್ಮೋಸ್ಟ್. ಈಗ ಲೆಟ್ಸ್ ಸೇ ನಿಮ್ದು ಈ ಪಾರ್ಟ್ ಮುಗ್ದೋಗಿದೆ ಅಂಡ್ ನೌ ಯು ಆರ್ ಎಂಟರಿಂಗ್ ಫೇಸ್ 3. ಲೆಟ್ಸ್ ಸೇ ನೀವೀಗ ಫೇಸ್ 3 ಎಂಟರ್ ಮಾಡಿದಿರಾ. ಫೇಸ್ 3 ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡೇಟ್ಸ್, ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಆನ್ಸರ್ಸ್ ಸಾಲ್ವ್ ಮಾಡ್ತಾ ಇರ್ತೀರಾ. ಅಂಡ್ ದಿ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಆಫ್ ಫೇಸ್ 3 ಇಸ್ ದ ಕ್ವೆಶ್ಚನ್ ಪ್ರಾಕ್ಟೀಸ್. ನೀವು ಫೌಂಡೇಶನ್ ಅಲ್ಲಿ ಮತ್ತೆ ಸೆಕೆಂಡ್ ಫೇಸ್ ಅಲ್ಲಿ ಏನೇ ಕಲ್ತಿರ್ತೀರಲ್ಲ ಎಲ್ಲ ಕಾನ್ಸೆಪ್ಟ್ಸ್ ನ, ಆ ಎಲ್ಲಾ ಕಾನ್ಸೆಪ್ಟ್ಸ್ ನ ಕುತ್ಕೊಂಡ್ಬಿಟ್ಟು ಒಂದು ಪ್ರಾಪರ್ ಆಗಿ ಡೀಟೇಲ್ಡ್ ಆಗಿ ಎವ್ರಿ ಸಿಂಗಲ್ ಡೇ ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಆಮೇಲೆ ನನ್ಗೆ ಗೊತ್ತು ತುಂಬಾ ಸ್ಟೂಡೆಂಟ್ಸ್ ಎವ್ರಿ ಸಿಂಗಲ್ ಡೇ ಮಾಡಕ್ಕಾಗಲ್ಲ. ಐಡಿಯಲಿ ಅಂತ ಹೇಳ್ಬೇಕಾದ್ರೆ ನೀವು ಎವ್ರಿ ಸಿಂಗಲ್ ಡೇ ಒಂದು ಅಬ್ಬಬ್ಬ ಅಂದ್ರೆ ಒಂದು 50 to 60 ಕ್ವಶನ್ ಸಾಲ್ವ್ ಮಾಡ್ಬೇಕು. ನೀವು ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಆರ್ ಯು ಸಾಲ್ವಿಂಗ್ ಎವ್ರಿ ಸಿಂಗಲ್ ಡೇ 50 to 60 ಕ್ವಶನ್ಸ್ ಎವ್ರಿ ಸಿಂಗಲ್ ಡೇ? ಮಾಡ್ತಾ ಇರಲ್ಲ. ಯಾಕೆ? ಯಾಕಂದ್ರೆ ಟೈಮ್ ಇಲ್ಲ, ಹ್ಯಾಬಿಟ್ ಇಲ್ಲ ಸ್ಟೂಡೆಂಟ್ಸ್. ಸೊ ಈ ಫೇಸ್ 3ಗೋಸ್ಕರ ನಾನು ನಿಮ್ಗೆ ಈಗ ಬಂದಿನಿ ಹೆಲ್ಪ್ ಮಾಡೋದಕ್ಕೆ ನಿಮ್ಗೆ. ಫಾರ್ ಎಕ್ಸಾಂಪಲ್, ನಾನೇನ್ ತರ್ತೆ ಅಂದ್ರೆ ಐ ಆಮ್ ಬ್ರಿಂಗಿಂಗ್ ನನ್ನ ಕಡೆಯಿಂದ ಸಮಥಿಂಗ್ ಕಾಲ್ಡ್ ಎಸ್ ಬಯಾಲಜಿ ಬೂಸ್ಟರ್. ನಿಮ್ಗೆ ಗೊತ್ತು 50% ಸಿಲೆಬಸ್ ಇಸ್ ಬಯಾಲಜಿ. ಅಂಡ್ ಫಾರ್ ದ ವೆರಿ ಸೇಮ್ ರೀಸನ್ ಈ ಬಯಾಲಜಿ ಬೂಸ್ಟರ್ ತಗೊಂಬಂದಿ ನಾನು. ಎವ್ರಿ ಸಿಂಗಲ್ ಡೇ 10 ಗಂಟೆ ಬೆಳಗ್ಗೆ 10 AM ಬೆಳಗ್ಗೆ ಒಂದು ವೆಬಿನಾರ್ ಇರುತ್ತೆ ನಿಮ್ಗೆ. ಈ ವೆಬಿನಾರ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಯಾವ ತರ? ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ವೆಬಿನಾರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಪ್ಲೀಸ್, ಈಗಲೇ ಅಂತ ಇದೀನಿ. ಯಾಕಂದ್ರೆ ನಾನು ಇದೇ ವಿಡಿಯೋನ ನಾನು ನೀಟ್ ಇಂಗ್ಲಿಷ್ ಅಲ್ಲಿ ಕೂಡ ಹಾಕಿದ್ದೀನಿ. ಆ ನೀಟ್ ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಆಗ್ಲೇ ರಿಜಿಸ್ಟರ್ ಆಗ್ಬಿಟ್ಟಿದ್ದಾರೆ. ಅಂಡ್ ದೇರ್ ಆರ್ ಓನ್ಲಿ 100 ಸೀಟ್ಸ್ ಅವೈಲೇಬಲ್ ಇನ್ ದಿಸ್ ವೆಬಿನಾರ್. ಓನ್ಲಿ 100, ಜಾಸ್ತಿ ಮಾಡಕ್ ಹೋಗಲ್ಲ ನಾನು, ಬಿಕಾಸ್ ಐ ನೀಡ್ ಟು ಟ್ರ್ಯಾಕ್ ಎವ್ರಿ ಸಿಂಗಲ್ ಸ್ಟೂಡೆಂಟ್. ಈಗ ವಾಟ್ ಹ್ಯಾಪನ್ಸ್ ಇನ್ ದಿಸ್ ವೆಬಿನಾರ್? ಈ ವೆಬಿನಾರ್ ಅಲ್ಲಿ ಎವ್ರಿ ಸಿಂಗಲ್ ಡೇ ನಾನು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಹೇಳ್ಕೊಡ್ತೀನಿ, ಒಂದು ಚಾಪ್ಟರ್ ವೈಸ್. ಅದೇ ಚಾಪ್ಟರ್ ಇಂದ ಐ ಮೇಕ್ ಯು ಸಾಲ್ವ್ ಅ ಲಾಟ್ ಆಫ್ ಕ್ವೆಶನ್ಸ್. ಒಂದು 50 to 60 ಕ್ವೆಶನ್ಸ್ ಎವ್ರಿ ಸಿಂಗಲ್ ಡೇ ಮಾಡಿಸ್ತೀನಿ. ಎವ್ರಿ ಸಿಂಗಲ್ ಡೇ 50 to 60 ಕ್ವೆಶನ್ಸ್ ಮಾಡಿಸ್ತೀನಿ ನಿಮ್ಗೆ ಈ ವೆಬಿನಾರ್ ಅಲ್ಲಿ. ಸೊ ವೆಬಿನಾರ್ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಮತ್ತೆ ಯು ಮೈಟ್ ಬಿ ಆಸ್ಕಿಂಗ್, ಸರ್ ನಾನು ಯೂಟ್ಯೂಬ್ ಅಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಸ್ಟೂಡೆಂಟ್ಸ್, ಯೂಟ್ಯೂಬ್ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ದೇರ್ ಬಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಬರೀ ಟೈಮ್ ಪಾಸ್ ಮಾಡಕ್ ಬರ್ತಾರೆ, ನಂಗೆ ಅದು ಬೇಕಾಗಿಲ್ಲ. I only want serious students who are preparing for NEET examination. So this is your simple technique which you can do. ಆಮೇಲೆ you have to join my telegram channel. ಈ telegram channel join ಆದ್ರೆ here you will be getting all the updates regarding the webinar. ಅಲ್ಲಿ ಲಿಂಕ್ ಬರುತ್ತೆ, ಜಾಯಿನ್ ಆಗಿ ಲಿಂಕ್ ಅಲ್ಲಿ and you can start getting messages, updates on the entire webinar students. ಓಕೆನಾ? ಸೊ that is your phase 3. phase 4 ಅಂದ್ರೆ mock paper. ನಿಮ್ಗೆ ಈ ಜಂಪ್ ಬೇಕಂದ್ರೆ you should be solving at least 30 to 40 mock papers. ಹೌದು,
30 ಇಂದ 40 ಮಾಕ್ ಪೇಪರ್ ಸಾಲ್ವ್ ಮಾಡಬೇಕು, ಫುಲ್ ಸಿಲೆಬಸ್ ಮಾಕ್. ಆ ಕ್ವಶನ್ಸ್ ಬಿಟ್ಟು ಅವಾಗ್ಲೇ ಜಂಪ್ ಆಗಿ ಜಂಪ್ ಆಗಲ್ಲ, ಚಾನ್ಸೇ ಇಲ್ಲ ಜಂಪ್ ಆಗೋದಕ್ಕೆ. ಒಂದು 30 to 40 ಮಾಕ್ ಪೇಪರ್ ಮಾಡಿದ್ರೆ ಜಂಪ್ ಆಗಲ್ಲ. ಆ ಕ್ವಶನ್ಸ್ ಆ ತರ ಸಾಲ್ವ್ ಮಾಡಿದ್ರೆ ಜಂಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ತರ ಮಾಡ್ಬೇಕಂದ್ರೆ ಈ ಜಂಪ್ ನೀವು ಮಾಡ್ಲೇಬೇಕು. ಜಂಪ್ ಮಾಡ್ಬೇಕಂದ್ರೆ ಮಾಡ್ಬೇಕು ಫುಲ್ ಸಿಲೆಬಸ್. ಈಗ ಈ ಫುಲ್ ಸಿಲೆಬಸ್ ಒನ್ ಮೋರ್ ಥಿಂಗ್ ದಟ್ ಇಸ್ ಕಾಲ್ಡ್ ಎಸ್ ಅನಾಲಿಸಿಸ್ ಪಾರ್ಟ್. ಏನಪ್ಪಾ ಇದು ಅನಾಲಿಸಿಸ್ ಅಂತಂದ್ರೆ, ನೀವು ಒಂದು ಮಾಕ್ ಪೇಪರ್ ಮಾಡಿದಾಗ ಆ ಮಾಕ್ ಪೇಪರ್ ಅಲ್ಲಿ ಎಷ್ಟು PYQs ಇತ್ತು, ನೀವೆಷ್ಟು ಕರೆಕ್ಟ್ ಮಾಡಿದ್ರಿ, ಅದರಲ್ಲಿ ಎಷ್ಟು ಈಸಿ ಟಾಪಿಕ್ಸ್ ಇತ್ತು, ಎಷ್ಟು ಈಸಿ ಟಾಪಿಕ್ಸ್ ನೀವು ಸಾಲ್ವ್ ಮಾಡಿದ್ರಿ, ಆ ಎಲ್ಲ ಅನಲೈಸ್ ಮಾಡಬೇಕು. ಅವಾಗಲೇ ನಿಮ್ಗೆ ಗ್ರೋತ್ ಆಗೋದಿಲ್ಲ, ಅಂದ್ರೆ ಗ್ರೋತ್ ಆಗಲ್ಲ ನಿಮ್ದು. ಬರೀ ಸುಮ್ಮನೆ ಕುತ್ಕೊಂಡು ಕ್ವಶನ್ ಸಾಲ್ವ್ ಮಾಡೋದಲ್ಲ. ಯಾಕೆ ನಂಗೆ ಈ ಕ್ವಶನ್ ತಪ್ಪು ಮಾಡಿದೆ, ನಾನು ಈ ಕಾನ್ಸೆಪ್ಟ್ ನಂಗೆ ಅರ್ಥ ಆಗಿಲ್ವಾ, ಮತ್ತೆ ಕಲೀರಿ ಕಾನ್ಸೆಪ್ಟ್ ನ. ಆವಾಗಲೇ ನಿಮ್ದು ಈ ಮಾರ್ಕ್ಸ್ ಜಂಪ್ ಆಗೋದು. ಜಂಪ್ ಆಗಲ್ಲ, ಚಾನ್ಸೇ ಇಲ್ಲ. ಓಕೆನಾ? ಸೊ ಇದೆಲ್ಲ ಮಾಡಿದಾಗ ಯು ಕಮ್ ಟು ದ ಫೈನಲ್ ಫೇಸ್. ಈ ಫೈನಲ್ ಫೇಸ್ ಬಂದಾಗ ಸ್ಟೂಡೆಂಟ್ಸ್, ನಾವು ಯು ಶುಡ್ ಬಿ ರೀಡಿಂಗ್ ದ ಎಂಟೈರ್ NCERT 4 ಟೈಮ್ಸ್ ಮುಗಿಸಿರ್ಬೇಕು. ಆ ಜೊತೆಗೆ ನೀವು ಆಲ್ಮೋಸ್ಟ್ ಒಂದು 5 ರಿಂದ 6 ಸಾವಿರ ಕ್ವಶನ್ ಸಾಲ್ವ್ ಮಾಡಿರ್ಬೇಕು. ಕ್ವಶನ್ ಸಾಲ್ವ್ ಮಾಡ್ಬೇಕು ನೀವು 5 ರಿಂದ 6 ಸಾವಿರ ಕ್ವಶನ್ಸ್. ಅದಾದ್ಮೇಲೆ ಒಂದು 30 ಇಲ್ಲ 40 PYQ 40 ಮಾಕ್ ಟೆಸ್ಟ್ ಬರೀಬೇಕು. ಅದೇ ನಿಮ್ದು ಫೈನಲ್. ಇಲ್ಲಿವರೆಗೂ ನೀವು ಬಂದಿಲ್ಲ ಅಂತಂದ್ರೆ ಸೀಟ್ ಸಿಗಲ್ಲ. ಇಟ್ಸ್ ವೆರಿ 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 ಸೀರಿಯಸ್. ಸುಮ್ಮನೆ ಒಂದು ಲೆಕ್ಚರ್ಸ್ ಅಟೆಂಡ್ ಮಾಡಿದ ತಕ್ಷಣ ನಿಮಗೆ ಸೀಟ್ ಸಿಗ್ಬಿಡುತ್ತಾ? ಇಲ್ಲ. ನೀಟ್ ಇಸ್ ಅ ಡಿಫ್ರೆಂಟ್ ಗೇಮ್. KCET ಆ ಥರ ಆಗ್ಬೋದು, ಬಟ್ ನೀಟಲ್ಲಿ ಆಗಲ್ಲ. ಆ ಥರ ಚಾನ್ಸ್ ಇಲ್ಲ ನೀಟಲ್ಲಿ ಆಗಕ್ಕೆ. ನೀಟಲ್ಲಿ ಆಗ್ಬೇಕಂದ್ರೆ ಟು ಬಿ ವೆರಿ ವೆರಿ ಸೀರಿಯಸ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಯಾಕಂದ್ರೆ ನೀವು ಯಾವತ್ತು ಎಕ್ಸಾಮ್ ಹಾಲ್ ಕುಂತಿರ್ತೀರಲ್ಲ, that day you should think only one thing. I have done this before. ಈ ಕ್ವೆಶ್ಚನ್ ಎಲ್ಲ ಮಾಡಿದೀನಿ ನಾನು. I have seen this type of questions, so I have earned this score. ನನಗೆ ಈ ಸ್ಕೋರ್ನ ಅರ್ನ್ ಮಾಡಿದೀನಿ. ಅವಾಗಲೇ ನಿಮ್ಗೆ ಸೀಟ್ ಸಿಗೋದು, ಇಲ್ಲಾಂದ್ರೆ ಸಿಗಲ್ಲ. ಓಕೆ ಸ್ಟೂಡೆಂಟ್ಸ್, ಐ ಆಮ್ ಟೆಲಿಂಗ್ ಯು ಅಗೇನ್, ಬಯಾಲಜಿ ಬೂಸ್ಟರ್ ಇದೆಯಲ್ಲ, ಅದು ಬಯಾಲಜಿ ಬೂಸ್ಟರ್ ಜಾಯಿನ್ ಆಗ್ಬೇಕಂದ್ರೆ ಯು ಶುಡ್ ಸಿ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಅವಾಗಲೇ ನಿಮಗೆ ಬಯಾಲಜಿ ಬೂಸ್ಟರ್ಗೆ ನೀವು ಪಾಠ ಆಗೋದು. ವೆಬಿನಾರ್ ಸಿಗತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಯು ಕ್ಯಾನ್ ಜಾಯಿನ್ ಮೈ ಕ್ಲಾಸಸ್ ಆನ್ ವೆಬಿನಾರ್. ಎವ್ರಿ ಸಿಂಗಲ್ ಡೇ 10 ಗಂಟೆ ಬೆಳಗ್ಗೆ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಪ್ಲೀಸ್ ಅಟೆಂಡ್ ಆಗಿ. ಆಲ್ ದಿ ಬೆಸ್ಟ್. ಸಿಗದ ನಾಳೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸಿಗದ ನಾಳೆ ಸ್ಟೂಡೆಂಟ್ಸ್. ಬಾಯ್ ಬಾಯ್ ಆಲ್ ಆಫ್ ಯು.